ಮಹಾನುಭಾವರಾದ ವ್ಯಾಸರಾಜರ ವಿಶೇಷವಾದಂತಹ ಅನುಗ್ರಹ ಜಗತ್ತಿಗೆ ಬೇಕು. ವ್ಯಾಸರಾಜರು ರಚನೆ ಮಾಡಿದ ಗ್ರಂಥಗಳು ನ್ಯಾಯಾಮೃತ, ಶ್ರೇಷ್ಠವಾದ ಗ್ರಂಥ ನ್ಯಾಯಾಮೃತ. ಆ ನ್ಯಾಯಾಮೃತ ಗ್ರಂಥಕ್ಕೆ ಆಗಲು ಖಂಡನಾಭಾಸ ಅಂತೆ ನಾವು ಹೇಳೋದು, ನಿಜವಾದ ಖಂಡನ ಬಂದೇ ಇಲ್ಲ. ಖಂಡನಾಭಾಸ ಮಧುಸೂದನ ಸರಸ್ವತಿಗಳು ಅದ್ವೈತ ಸಿದ್ಧಿ ಎಂಬ ಗ್ರಂಥವನ್ನು ರಚನೆ ಮಾಡಿದರೆ ಆ ಗ್ರಂಥದ ವ್ಯಾಖ್ಯಾನವನ್ನು ಮಾಡುವ ನೆಪದಲ್ಲಿ ಅದ್ವೈತ ಸಿದ್ಧಿಯ ಖಂಡನವನ್ನು ಮಾಡಿ ವ್ಯಾಸರಾಜರು ಬರೆದ ನ್ಯಾಯಾಮೃತವನ್ನು ಸಮರ್ಥನೆ ಮಾಡುವುದಕ್ಕೆ ತಮ್ಮ ಜೀವನವನ್ನು ಮೀಸಲಾಗಿಟ್ಟು ಸೇವೆ ಮಾಡಿದವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದ ಪಾಂಡುರಂಗಿ ಆನಂದ ಭಟ್ಟಾರಕರು ಹಾಗೂ ತರಂಗಿಣಿ ವ್ಯಾಸರಾಮಾಚಾರ್ಯರು. ನ್ಯಾಯಾಮೃತ ತರಂಗಿಣಿ, ನ್ಯಾಯಾಮೃತ ಕಂಟಕೋದ್ಧಾರ ಎಂಬ ಗ್ರಂಥವನ್ನು ಬರೆದು ಸೇವೆ ಮಾಡಿದರು. ಯಾವುದೇ ರೀತಿಯ ಮಠಭೇದ ಇಲ್ಲದಂತೆ ಶ್ರೀಮದ್ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಅನೇಕ ಯತಿಗಳು, ಅನೇಕ ಗೃಹಸ್ಥರಾದ ಜ್ಞಾನಿಗಳು ವ್ಯಾಸರಾಜರ ಆ ಗ್ರಂಥಗಳ ವ್ಯಾಖ್ಯಾನವನ್ನು ಮಾಡಿ ಅದರ ಮೇಲೆ ಬಂದ ಆಕ್ಷೇಪಗಳಿಗೆ ಉತ್ತರವನ್ನು ಕೊಟ್ಟು ಬಹಳ ದೊಡ್ಡದಾದಂತಹ ಸೇವೆಯನ್ನು ಮಾಡಿದ್ದಾರೆ. ಇದು ವ್ಯಾಸರಾಜ ಮಠಕ್ಕೂ ಉತ್ತರಾದಿ ಮಠಕ್ಕೂ ಅಂದಿನಿಂದ ಇರುವಂತಹ ಘನಿಷ್ಠವಾದ ಒಂದು ವಿಶಿಷ್ಟವಾದ ಅವಿನಾಭಾವ ಸಂಬಂಧ. ಇದನ್ನು ತಿಳಿಯದಂತೆ ಇತ್ತೀಚೆಗೆ ಅನೇಕ ಜನರು ಅನೇಕ ರೀತಿಯ ಅಭಿಪ್ರಾಯಗಳನ್ನು ಅಲ್ಲಲ್ಲಿ ಮಾಧ್ಯಮಗಳಲ್ಲಿ ಅದನ್ನು ಬಿಡ್ತಾರೆ. ಅದಕ್ಕೆ ಉದ್ದೇಶಗಳು ಬೇರೆ. ಅದರ ಬಗ್ಗೆ ನಮಗೆ ಸರ್ವಥಾ ಬೇಸರ ಇಲ್ಲ. ಆ ರೀತಿ ಎಷ್ಟು ಜನ ಎಷ್ಟು ರೀತಿಯಾಗಿ ಹೇಳ್ತಾರೋ ಅಷ್ಟು ನಮಗೆ ಸಂತೋಷ. ಕಾರಣ ಶುದ್ಧವಾಗತ್ತೆ. ಯಾರು ಆಡಿಕೊಳ್ತಾರೋ ಅವರಿಗೆ ಪಾಪಗಳೆಲ್ಲ ಹೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತದೆ. ಆ ರೀತಿಯಾಗಿ ಅದು ಅವರಿಗೆ ಬಿಟ್ಟದ್ದು. ಆದರೆ ಸತ್ಯ ಸಂಗತಿ ವ್ಯಾಸರಾಜ ಮಠಕ್ಕೂ ಉತ್ತರಾದಿ ಮಠಕ್ಕೂ ಅಂದಿನಿಂದ ವಿಶೇಷವಾದಂತಹ ಬಾಂಧವ್ಯ ಇದೆ, ಪರಸ್ಪರವಾದಂತಹ ಸೌಹಾರ್ದ ಇದೆ. ಇದು ಹೇಳಿಕೆಯಿಂದಲ್ಲ, ಇದಕ್ಕೆ ದಾಖಲೆಗಳಿವೆ. ಇಡೀ ನ್ಯಾಯಾಮೃತ ತರಂಗಿಣಿಯೇ ಇದಕ್ಕೆ ದಾಖಲೆ, ನ್ಯಾಯಾಮೃತ ಕಂಟಕೋದ್ಧಾರವೇ ಇದಕ್ಕೆ ದಾಖಲೆ, ಶ್ರೀನಿವಾಸ ತೀರ್ಥರು ಬರೆದ ವ್ಯಾಖ್ಯಾನವೇ ಇದಕ್ಕೆ ದಾಖಲೆ, ಸತ್ಯಧ್ಯಾನ ತೀರ್ಥರು ಬರೆದ ಚಂದ್ರಿಕಾ ಮಂಡನವೇ ಇದಕ್ಕೆ ದಾಖಲೆ, ಸಭಾಸಾರ ಸಂಗ್ರಹವೇ ಇದಕ್ಕೆ ದಾಖಲೆ. ಹೀಗಿರುವಾಗಲೂ ಏನಾದರೂ ಮಾಡಿ ಎರಡು ಮಠಗಳಲ್ಲಿ ಭೇದವನ್ನು ತರಬೇಕು ಅನ್ನುವ ಮಹಾಪ್ರಯತ್ನ, ಅದರಲ್ಲಿ ತೃಪ್ತಿಯನ್ನು ಪಡುವಂತಹ ಜನರಿಗೂ ನಮಗೆ ಅವರ ಬಗ್ಗೆಯೂ ಬೇಸರ ಇಲ್ಲ. ಅವರು ನಮ್ಮವರೇ, ಅವರಿಗೆ ಅದರಲ್ಲಿ ತೃಪ್ತಿ ಇದೆಯಲ್ಲ, ಅವರವರಿಗೆ ತೃಪ್ತಿಯಾಗುವುದನ್ನೇ ಅವರಿಗೆ ಅಡಿಗೆ ಮಾಡಿ ಬಡಿಸಬೇಕು. ನಮಗೆ ಬೈದು ನೂರಾರು ಜನ ತೃಪ್ತರಾಗುವುದಾದರೆ ಪರಮ ಸಂತೋಷ. ಸರ್ವಥಾ ನಾವು ಅವರನ್ನು ದ್ವೇಷ ಮಾಡೋದಿಲ್ಲ, ಅದೇ ರೀತಿ ಅವರು ನಿಂದೆ ಮಾಡಲಿ. ಆದರೆ ವ್ಯಾಸರಾಜ ಮಠಕ್ಕೂ ಉತ್ತರಾದಿ ಮಠಕ್ಕೂ ಇರುವ ಬಾಂಧವ್ಯ, ವ್ಯಾಸರಾಜರಿಗೂ ರಘುತ್ತಮ ತೀರ್ಥರಿಗೂ ಇರುವ ಬಾಂಧವ್ಯ, ರಘುನಾಥ ತೀರ್ಥರಿಗೂ ಶ್ರೀಪಾದರಾಜರಿಗೂ ಇರುವಂತಹ ಬಾಂಧವ್ಯ ಅದು ಎಂದಿಗೂ ಹೋಗೋದಿಲ್ಲ. ವೇದನದಿ ತೀರ್ಥರಿಗೂ ರಾಘವೇಂದ್ರ ಸ್ವಾಮಿಗಳವರಿಗೂ ಇದ್ದಂತಹ ಬಾಂಧವ್ಯ ಇವತ್ತು ವಿದ್ಯಾಶ್ರೀಷರಿಗೂ ನಮಗೂ ಇರುವಂತಹ ಬಾಂಧವ್ಯ, ವಿದ್ಯಾ ಪಯೋನಿಧಿಗಳಿಗೂ ನಮ್ಮ ಗುರುಗಳಿಗೂ ಇರುವಂತಹ ಬಾಂಧವ್ಯ, ವಿದ್ಯಾ ಪ್ರಸನ್ನರಿಗೂ ನಮ್ಮ ಗುರುಗಳಿಗೂ ಇರುವಂತಹ ಬಾಂಧವ್ಯ, ಇದನ್ನು ಯಾರೂ ಕೆಡಿಸುವುದಕ್ಕೆ ಸಾಧ್ಯ ಇಲ್ಲ. ಅಂದ ಮಾತ್ರಕ್ಕೆ ನಾನು ಯಾರನ್ನೋ ಬೈತಾ ಇದ್ದೇನೆ ಅಂತ ತಿಳಿಯಬೇಡಿ, ಅವರೆಲ್ಲರೂ ನಮ್ಮವರೇ. ಹರೇ ನಮಃ. ಶ್ರೀಕೃಷ್ಣಾರ್ಪಣ.